ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ನೀರು ದೋಸೆಗೆ ಅಕ್ಕಿ ನೆನೆಸಿಟ್ಟಿದ್ದೆ ರಾತ್ರಿ. ಈಗ ರುಬ್ಕೋತಾ ಇದ್ದೀನಿ ನೋಡಿ. ಬೆಳಿಗ್ಗೆ ರಂಗೋಲಿ ಎಲ್ಲ ಹಾಕಿ ಆಯಿತು. ಆಮೇಲೆ ಚಹಾ ಕುಡಿದು ವಾಕಿಂಗಿಗೆ ಹೋಗಿ ಬಂದೆ ನೋಡಿ. ಈಗ ನೀರು ದೋಸೆ ಹಿಟ್ಟನ್ನು ರುಬ್ಬಿಕೊಂಡು ನೀರು ದೋಸೆ ಮಾಡ್ಕೋಬೇಕು ನಾಷ್ಟಕ್ಕೆ. ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ಟಿಚ್ಚಿಂಗ್ ಮಾಡಬೇಕು ನೋಡಿ. ಸ್ಟಿಚ್ಚಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತು ಇವತ್ತು ಗುರುವಾರ ನೋಡಿ, ಪೂಜೆ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿ ಬಟ್ಟೆ ಒಗೆದು ಪೂಜೆ ಎಲ್ಲ ಮಾಡಿಕೊಂಡು ಮತ್ತು ಮಧ್ಯಾಹ್ನದ ಅಡಿಗೆ ಮಾಡಿಕೊಂಡು ಇಷ್ಟೆಲ್ಲ ಮಾಡಬೇಕು ನೋಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಹೊಸಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥ ಆಗುತ್ತೆ. ಹಾಗೆ ಸ್ಕಿಪ್ ನೋಡಿದರೆ ಏನೂ ಅರ್ಥ ಆಗಲ್ಲ ನೋಡಿ. ದಯವಿಟ್ಟು ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕನ್ನು ಕೊಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಈಗ ನೋಡಿ, ನೀರು ದೋಸೆ ಮಾಡ್ಕೋತಾ ಇದ್ದೀನಿ ನೋಡಿ. ತೆಳ್ಳಗೆ ಹಿಟ್ಟು ಮಾಡಿಕೊಂಡು ನೀರು ಥರ ಇರಬೇಕು ಹಿಟ್ಟು, ದಪ್ಪ ಇರಬಾರ್ದು. ನೀರು ಆ ಥರ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡಿ ಈ ಥರ ದೋಸೆನ ಹಾಕ್ಕೋಬೇಕು. ಈಗ ನೋಡಿ, ರುಬ್ಬಿದ ಮಿಕ್ಸಿ ಜಾರೆಲ್ಲ ತೊಳ್ಕೊಂಡು ಹಾಗೆ ಎಲ್ಲ ತೆಗೆದಿಟ್ಕೊಂಡೆ ನೋಡಿ. ಈಗ ನೋಡಿ, ದೋಸೆ ತಿರುವಿ ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ. ತುಂಬ ಚೆನ್ನಾಗಿರುತ್ತೆ ದೋಸೆ. ಚಟ್ನಿದ ಜೊತೆ ತಿನ್ಬೋದು. ಬಟಾಟಿ ಆಲೂಗಡ್ಡೆ ಪಲ್ಯ ಅದರಲ್ಲೂ ಕೂಡ ತಿನ್ಬೋದು. ಹಾಗೆ ವಟಾಣಿ ಕಾಳು ಗ್ರೇವಿ ಆಗಲಿ, ಈ ಥರದ್ದೆಲ್ಲ ಗ್ರೇವಿ ಮಾಡಿಕೊಂಡು ಅದರಲ್ಲೂ ಕೂಡ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಜೋನಿ ಬೆಲ್ಲ ಅಂತ ಸಿಗುತ್ತೆ ನೋಡಿ, ಆ ಬೆಲ್ಲದಿಂದ ತಿಂದರೂ ಕೂಡ ತುಂಬ ಟೇಸ್ಟ್ ಆಗುತ್ತೆ. ಮತ್ತು ಚಿಕನ್ ಪಲ್ಯ ಈ ಥರದ್ದೆಲ್ಲದರಲ್ಲೂ ತಿನ್ಬೋದು. ಚಿಕನ್ ಪಲ್ಯದಲ್ಲಿ ತುಂಬಾ ರುಚಿಯಾಗುತ್ತೆ ನೀರು ದೋಸೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲದರಲ್ಲೂ ಸೂಟ್ ಆಗುತ್ತೆ ನೋಡಿ ನೀರು ದೋಸೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಪಿತ್ತ ಇದ್ದವರಿಗಂತೂ ತುಂಬಾ ಒಳ್ಳೆಯದು. ಯಾಕಂದರೆ ಆವಾಗಿಂದ ಆವಾಗ ರುಬ್ಬಿಕೊಂಡು ತಾಜಾ ಹಿಟ್ಟಿನಿಂದ ಮಾಡಿದ ನೀರು ದೋಸೆ. ಹೀಗಾಗಿ ಪಿತ್ತ ಅದು ಏನೂ ಆಗಲ್ಲ, ತುಂಬಾ ಒಳ್ಳೆಯದು ಪಿತ್ತ ಇರೋರಿಗೆ. ಆವಾಗಿಂದ ಆವಾಗ ರುಬ್ಬಿದ ದೋಸೆ. ಅದು ರಾತ್ರಿ ರುಬ್ಬಿ ಇಟ್ಟಿದ್ದ ದೋಸೆ ತಿಂದರೆ ಏನಾಗುತ್ತೆ, ಕೆಲವರಿಗೆ ಪಿತ್ತ ಆಗಿ ತುಂಬ ತೊಂದರೆ ಆಗುತ್ತೆ. ಅಂಥವರಿಗೆ ಈ ಥರ ಆವಾಗಿಂದ ಆವಾಗ ರುಬ್ಬಿಕೊಂಡು ಈ ಥರ ದೋಸೆಗಳನ್ನು ಮಾಡಿದರೆ ತುಂಬ ಒಳ್ಳೆಯದು ನೋಡಿ. ಈಗ ನೋಡಿ, ದೋಸೆನೂ ಆಯಿತು. ಈಗ ನಾಷ್ಟ ಮಾಡಬೇಕು. ನಾಷ್ಟ ಮಾಡಿಕೊಂಡು ಮುಂದಿನ ಕೆಲಸ ಮಾಡಬೇಕು ನೋಡಿ. ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಮಾಡಿದರೂ ಮತ್ತೆ ಕೆಲಸ ಇದ್ದೇ ಇರುತ್ತೆ ನೋಡಿ. ಕೆಲಸ ಮುಗಿದೇ ಇಲ್ಲ. ಬೆಳಗ್ಗಿಂದ ಸಂಜೆವರೆಗೂ, ರಾತ್ರಿ ಮಲ್ಕೊಳ್ಳೋವರೆಗೂ ಕೆಲಸ ಮುಗಿಯೋದಿಲ್ಲ ನೋಡಿ ಹೆಣ್ಮಕ್ಳಿಗೆ. ಆದರೆ ಗಂಡ್ಮಕ್ಳಿಗೆ ಹಾಗಲ್ಲ. ಅವರು ಡ್ಯೂಟಿ ಒಂದು ಮುಗಿಸ್ಕೊಂಡು ಬಂದರೆ ಆಯಿತು, ಆರಾಮಾಗಿ ಕೊಡ್ಬೋದು. ಹೆಣ್ಮಕ್ಳಿಗೆ ಆ ಥರ ಅಲ್ಲ ನೋಡಿ, ಒಂದಲ್ಲ ಒಂದು ಕೆಲಸ. ಈಗ ನೋಡಿ, ಪೂಜೆ ಆಯಿತು ನೋಡಿ. ಮಧ್ಯಾಹ್ನದ ಪೂಜೆ ಇವತ್ತು ರಾಘವೇಂದ್ರ ಸ್ವಾಮಿ ಪೂಜೆ ಎಲ್ಲ ಆಯಿತು. ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಬಂಧುಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ, ಈಗ ನೋಡಿ ಪೂಜೆ ಎಲ್ಲ ಆಯಿತು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ನಾನು. ಆರತಿ ಮಾಡುವಾಗ ವಿಡಿಯೋ ಮಾಡಲಿಲ್ಲ, ಆಮೇಲೆ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಹಾಡು ಹಾಡಬೇಕಂತ ಇದ್ದೆ, ಅದು ಒಂದು ಕಸ್ಟಮರ್ ಬಂದರು ಅಷ್ಟರಲ್ಲಿ. ಮತ್ತು ಪೂಜೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಬೇಗ ಆರತಿ ಮುಗಿಸ್ಕೊಂಡು ಕಸ್ಟಮರ್ ಕೂತಿದ್ದರು. ಹೀಗಾಗಿ ಅವ್ರ ಕಡೆ ಮತ್ತೆ ಹೋದೆ.
ಹೀಗಾಗಿ ಆರತಿ ಮಾಡುವಾಗ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಆಮೇಲೆ ಮಾಡ್ಕೋತಾ ಇದ್ದೀನಿ. ಈ ಥರ ಆಗಿದೆ ನೋಡಿ ಪೂಜೆ. ಆಮೇಲೆ ನೋಡಿ ಸಂಜೆ ಮತ್ತೆ ಸ್ಟಿಚಿಂಗಿಗೆ ಕೂತ್ಕೊಂಡೆ ನೋಡಿ. ಸಂಜೆ ಎಲ್ಲ ಮುಗಿಸ್ಕೊಂಡು, ಊಟ ಎಲ್ಲ ಮುಗಿಸ್ಕೊಂಡು, ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು, ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಂಜೆ ಸ್ಟಿಚಿಂಗಿಗೆ ಕೂತ್ಕೊಂಡೆ ನೋಡಿ. ಈಗ ನೋಡಿ ನಾನು ಒಂದೊಂದೇ ಡಿಸೈನ್ ಎಲ್ಲನೂ ಸ್ಟಿಚ್ ಮಾಡ್ತಾ ಇದ್ದೀನಿ. ಯಾಕಂದರೆ ಎಲ್ಲರೂ ಡಿಸೈನೇ ಕೇಳ್ತಾರೆ ಈಗ. ಯಾರೋ ಸಿಂಪಲ್ ರೌಂಡ್ ನೆಕ್ಕು, ಸ್ಕ್ವೇರ್ ನೆಕ್ಕು ಈ ಥರದ್ದೆಲ್ಲ ಯಾರೂ ಕೇಳ್ತಾ ಇಲ್ಲ ಈಗ. ಎಲ್ಲರೂ ಬ್ಯಾಕ್ ಡಿಸೈನ್ ಅಂತ ಕೇಳ್ತಾ ಇದ್ದಾರೆ. ಈಗ ತುಂಬ ಡಿಸೈನ್ ನೆಕ್ಕು ತುಂಬ ಚಾಲ್ತಿಯಲ್ಲಿದೆ ನೋಡಿ. ಎಲ್ಲನೂ ನಾವು ಕಲೀಲೇಬೇಕಾಗತ್ತೆ. ಹೀಗಾಗಿ ಡಿಸೈನ್ ನೆಕ್ ಒಂದೊಂದೇ ತೊಗೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ನಾವು ಸ್ಟಿಚ್ ಮಾಡ್ತಾ ಇದ್ದರೆ ರೂಢಿ ಆಗಿಬಿಡುತ್ತೆ. 1-2 ಸಲ ಕಷ್ಟ ಆಗುತ್ತೆ ಸ್ವಲ್ಪ, ಆಮೇಲೆ ಎಲ್ಲನೂ ಸರಿ ಆಗುತ್ತೆ ನೋಡಿ. ಒಂದೇ ಸಲ ಕೈ ಕೂಡಲ್ಲ. ಫಸ್ಟಿಗೆ ಹೊಲಿಯುವಾಗ ಸ್ವಲ್ಪ ತುಂಬ ನೋಡಿಕೊಂಡು ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಅಷ್ಟು ರೂಢಿ ಇರೋದಿಲ್ಲ ನೋಡಿ. ಹೀಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಸ್ಟಿಚ್ ಮಾಡುವಾಗ. ಆಮೇಲೆ ಹೊಲಿತಾ ಐಡಿಯಾ ಬರುತ್ತೆ ನೋಡಿ. ಐಡಿಯಾ ಬಂದು ಆಮೇಲೆ ಬೇಗ ಹೊಲಿಬೋದು. ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ನೀವು ಬಿಗಿನರ್ಸ್ ಆಗಿದ್ದರೆ ನೋಡಲಿ, ಕಲ್ತ್ಕೊಳ್ಳಿ ಅಂತ ಹೇಳಿ ವಿಡಿಯೋನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬ್ಲ್ಯಾಕ್ ಲೈನಿಂಗ್ ಇರಲಿಲ್ಲ ನನ್ನ ಕಡೆ, ಹೀಗಾಗಿ ನಾನು ಇದು ನೇವಿ ಬ್ಲೂ ಕಲರ್ ಲೈನಿಂಗ್ ಹಾಕಿದ್ದೀನಿ. ಅದೇನು ಒಳಗಡೆ ಕಾಣಲ್ಲ, ತುಂಬ ದಪ್ಪ ಇದೆ ಅದು ಬಟ್ಟೆ, ಚಿಕನ್ ಬಟ್ಟೆ. ಅದರಲ್ಲಿ ಟಿಕ್ಲಿ ವರ್ಕ್ ಇದೆ. ಲೈನಿಂಗ್ ಹಾಕಲಿಲ್ಲ ಅಂದ್ರೆ ನಡೀತಿತ್ತು, ಯಾಕಂದರೆ ಟಿಕ್ಲಿ ವರ್ಕ್ ಎಲ್ಲ ಇದೆಯಲ್ಲ, ಒಳಗೆ ಮೈಯೆಲ್ಲ ಚುಚ್ಚಬೋದು ಅಂತ ಹೇಳಿ ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಮಗಳದ್ದು ಬ್ಲೌಸು. ಹೀಗಾಗಿ ನಾನು ಬೇರೆ ಕಲರ್ ಆದರೆ ನಡೆಯುತ್ತೆ ಅಂತ ಹೇಳಿ ಹಾಕಿದೆ. ಅದು ಕಸ್ಟಮರಿಗಾದರೆ ಹಾಕೋದಿಲ್ಲ, ನಾನು ಸೇಮ್ ಕಲ್ಲರೇ ಹಾಕ್ತೀನಿ. ನಮ್ಮ ಮನೆಯವ್ರದ್ದೇ ಆಗಿದ್ದರಿಂದ ನಾನು ಈ ಕಲರ್ ಹಾಕಿದ್ದೀನಿ. ಮತ್ತು ತರಕ್ಕೆ ಹೋಗಬೇಕಂದ್ರೆ ಟೈಮ್ ಇಲ್ಲ, ಅದಕ್ಕೆ ಇದು ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ತುಂಬ ದಿನ ಆಯಿತು ಕೊಟ್ಟು, ಸ್ಟಿಚ್ ಮಾಡೋ ಅಂತ ಕೊಟ್ಟಿದ್ಲು, ಹೊಲಿಯೋಕ್ಕೆ ಆಗಲಿಲ್ಲ. ಮನೇನಂದ್ರೆ ಹಾಗೆ ಕಸ್ಟಮರ್ದಾದರೆ ಬೇಗ ಹೊಲಿದು ಕೊಟ್ಟುಬಿಡ್ತಿದ್ರು. ಮನೇನಂದು ಕೂಡಲೇ ಹಾಗೆ ಇಟ್ಟು ಅಲ್ಲೇ ಲೇಟ್ ಆಗಿಬಿಡುತ್ತೆ ನೋಡಿ. ಅದಕ್ಕೆ ಇವತ್ತು ಹೊಲಿತಾ ಇದ್ದೆ. ನಂದು ಬ್ಲೌಸ್ ಎಷ್ಟೋ ಬ್ಲೌಸ್ ಇದೆ ಸ್ಟಿಚ್ ಮಾಡೋದು, ಹಾಗೆ ಬಿದ್ದಿದೆ. ಮನೆಯಿಂದಾದರೆ ಹೊಲಿಬೇಕು ಅನಿಸೋದಿಲ್ಲ. ಕಸ್ಟಮರ್ ಆದರೆ ಅವ್ರ ಟೈಮಿಗೆ ಕೊಡಲೇಬೇಕಾಗತ್ತೆ ನಾವು. ನಮ್ಮ ಮನೆಯಿಂದಂದರೆ ಯಾವಾಗ ಅರ್ಜೆಂಟ್ ಇದ್ದಾಗ ಆವಾಗ ಅರ್ಜೆಂಟ್ ಹೊಲ್ಕೊಂಡು ಹಾಕ್ಕೊಂಡ್ಬಿಡ್ತೀವಿ. ಈ ಥರ ಆಗುತ್ತೆ ನೋಡಿ. ಈಗ ನೋಡಿ ನೆಕ್ ಪಟ್ಟಿನ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ರೀತಿ ನೆಕ್ ಆಮೇಲೆ ಕಟ್ ಮಾಡಿಕೊಂಡು ಫಸ್ಟು ಡಿಸೈನ್ ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡು, ಆಮೇಲೆ ಮೇಲಿನ ಬೋಟ್ ನೆಕ್ಕನ್ನು ಕಟ್ ಮಾಡಿಕೊಂಡು, ಆಮೇಲೆ ಈ ಥರ ಸ್ಟಿಚ್ ಮಾಡ್ಕೊಳ್ಬೋದು. ನಿಮಗೆ ಆ ಥರ ಬೇಡ ಅಂದರೆ ಒಂದು ಬಟನ್ ಕೂಡ ಹಾಕ್ಕೋಬೋದು. ಅದಕ್ಕೆ ಒಂದು ಬಟನ್ ಹಾಕಿದರೂ ನಡೆಯುತ್ತೆ. ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ, ಬಟನ್ ಹಾಕ್ತಾ ಇಲ್ಲ. ಹಾಗೆ ಫಿಕ್ಸ್ ಆಗಿ ಅದರಲ್ಲೇ ನೆಕ್ ಹೊಲಿತಾ ಇದ್ದೀನಿ. ಹೇಗೆ ಬೇಕಾದರೂ ಮಾಡ್ಬೋದು. ಅದರಲ್ಲಿ ಬೇಕಾದರೆ ಕಸಿ ಬೇಕಾದರೂ ನಾವು ಮಾಡ್ಬೋದು, ಹಾಗೂ ಕೂಡ ಮಾಡ್ಬೋದು. ಕಸಿ ಕಟ್ಟೋದಿದ್ರೂ ಕೂಡ ನಡೆಯುತ್ತೆ. ನಾನು ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ಇದೊಂದು ಹೊಸ ಥರ ನೆಕ್ ಡಿಸೈನ್ ನೋಡಿ. ಈ ಥರ ಸೇಪ್ ಇದೆ. ಯಾವ ಸೇಪ್ ಮಾಡಿದರೂ ನಡೆಯುತ್ತೆ ನೋಡಿ. ಬ್ಯಾಕ್ ಡಿಸೈನು ಒಂದು ಡಿಸೈನ್ ಅಂತ ಬಂದರೆ ಸಾಕು, ನೋಡೋದಕ್ಕೆ ಚೆನ್ನಾಗಿದ್ದರೆ ಆಯಿತು. ಅದು ಒಂದು ಫ್ಯಾಷನ್ನೇ ನೋಡಿ. ಈಗ ಏನು ಮಾಡ್ತೀವೋ ಅದೇ. ಯಾರಾದರೂ
ಒಂಥರ ಡಿಸೈನ್ ಹಾಕ್ಕೊಂಡ್ರೆ ಸಾಕು, ಅದೇ ಥರ ಸ್ಟಿಚ್ ಮಾಡಿಸ್ತಾರೆ. ಅದೊಂದು ದೊಡ್ಡ ಇದನ್ನೇ ಆಗಿಬಿಡುತ್ತೆ ನೋಡಿ. ಎಲ್ಲರೂ ಅದೇ ಹಾಕಲಿಕ್ಕೆ ಶುರು ಮಾಡ್ತಾರೆ. ಈ ಧಾರಾವಾಹಿಗಳಲ್ಲಿ, ಫಿಲ್ಮ್ಗಳಲ್ಲಿ ಯಾವ್ದು ಹಾಕೋತಾರೋ ಅದೇ ನಡೆಯುತ್ತೆ ನೋಡಿ. ಈಗ ಈ ರೀತಿ ಬಂದಿದೆ ನೋಡಿ ನೆಕ್ಕು. ನಿಮಗೆ ಹೇಗೆ ಅನ್ನಿಸ್ತು ಈ ನೆಕ್ಕು ಕಮೆಂಟ್ ಮಾಡಿ. ಬ್ಲೌಸ್ ಹೇಗೆ ಬಂದಿದೆ, ಡಿಸೈನ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ನಿಮಗೆ ಯಾವ ಥರ ಆದರೂ ಸ್ಟಿಚಿಂಗ್ ವಿಡಿಯೋ ಬೇಕಂದರೆ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ, ನಾನು ಸ್ಟಿಚ್ ಮಾಡಿ ಹಾಕ್ತೀನಿ. ಏನೇ ಇದ್ದರೂ ನೀವು ಕಮೆಂಟ್ ಮೂಲಕ ತಿಳಿಸಿದರೆ ಸಾಕು ನೋಡಿ. ನಮ್ಮದೇನಾದರೂ ತಪ್ಪಿದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆ ಪರಿಚಯದವರಿಗೆ ಎಲ್ಲ ಶೇರ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾವು ಕೂಡ ಬೆಳಿಬೋದು ಯೂಟ್ಯೂಬಲ್ಲಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಬಂದಿದೆ ನೋಡಿ ಡಿಸೈನು. ನಿಮ್ಗೆ ಹೇಗೆ ಅನ್ನಿಸ್ತು ಈ ಬ್ಲೌಸು ನೋಡಿ. ಟಿಕ್ಳಿ ವರ್ಕು ಬ್ಲ್ಯಾಕಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈ ಥರ ಬಟ್ಟೆ ಬ್ಲೌಸು ತುಂಬ ಚೆನ್ನಾಗಿ ಕಾಣುತ್ತೆ. ಡಿಸೈನ್ ಇಟ್ಟು ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಬ್ಯಾಕ್ ಪಾರ್ಟ್ ಅಷ್ಟೇ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು ಈಗ. ಆಮೇಲೆ ಎಲ್ಲ ವಿಡಿಯೋ ಬಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಅದಕ್ಕೆ ಇಷ್ಟನ್ನೇ ಮಾತ್ರ ಸ್ಟಿಚ್ ಮಾಡೋದು ವಿಡಿಯೋ ಮಾಡಿದ್ದೀನಿ, ಬೇರೆ ಮತ್ತೆ ವಿಡಿಯೋ ಮಾಡಲಿಲ್ಲ. ಮತ್ತು ಮುಂದಿನ ದಿನಗಳಲ್ಲಿ ಈ ಥರ ಡಿಸೈನ್ ನೆಕ್ಕೆಲ್ಲ ಸ್ಟಿಚ್ ಮಾಡಿ ಹಾಕ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.